ಪೊಲೀಸರು ಮಾತ್ರ ಮೊನ್ನೆ 10 ಗಂಟೆಯಿಂದ ನಾವು 5 ಇಲ್ಲೂ ಸೇಮ್ ಸರ್, ಇದು ಹುಡಿ ಸಾಮಾನ್ಯ ಒಂದು 50,000 ಹೋಯ್ತು. ಫಿಫ್ಟಿ ಒಂದು 30-40 ಬಂದಿತ್ತು. ಹಿಂಗೆ ಬರ್ಬೇಕು. ಬ್ಲ್ಯಾಕ್ ಇವುಗಳಲ್ಲಿ ಯಾವ್ದು ಇದ್ದಂಗಿದೆ ಈ ದನಗಳಲ್ಲಿ? ಎಲ್ಲ ಸಂಭವಿಸಿದ ನನ್ನಂತರ ಸಿಬಿ ಕೊಡುದಿಲ್ಲ. ನನ್ನಂತರ ಕೊಡುದು ಯಾವ್ದು ಗೊತ್ತಿದೆಯಾ? ನನಗೊಂದು ಇಲಾಖೆ ಗೊತ್ತಿಲ್ಲ. ಹೊರಗಡೆ ಕೆಳಗಡೆ ಪೊಲೀಸ್ಗೆ ತಗೊಂಡ್ರೆ ಅದನ್ನ ಎಷ್ಟು ಒಂದು ಎಷ್ಟು ಒಂದು ಹೇಳ್ರಿ. ಒಂದು ನಾಳೆ ಬರೋದೇ ಬಾಬಾ ಮುಂದೆ ಇಲ್ಲಿ ಎಷ್ಟು ಇಲ್ಲಿ ನಮ್ದು ಒಂದೇ ಮನೆ ಯಾರು ಕೇಳ್ತಾರೆ? ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ. ಹೌದು ಸರ್. ಹಾಂ ಗೊತ್ತಾಯ್ತು ಸರ್, ಹೇಳಿದ್ದಾರೆ. ನೋಡಿ ತುಂಬಾ ಖುಷಿ ಆಯ್ತು, ಅದಕ್ಕೆ ಬಂದೆ. ಅಡಿರಾಡಿ ಚಲೋ. ಇಲ್ಲಿ ಇಲ್ಲಿ ರುಂಡ, ಇಲ್ಲಿ ಕೆಳಗಡೆ ಅದ್ರದ್ದು 4 ತಿಂಗಳದ್ದು ಶಿಶು, ಅದ್ರದ್ದು ಒಳಗೆ ಒಟ್ಟಿಗೆ ಕರುಳ ಇದ್ದು ಆ ಕಡೆಗೆ ಅಲ್ಲಿ ಒಂದು ಇಷ್ಟು ಕಾಲು ಕಡ್ದಾಕಿದ್ದು ಆ ಕಡೆ. ಹಾಂ, ಇದೇ ರೂಟೇ ಅವ್ರದ್ದು. ಮತ್ತೆ ಈ ಕಡೆಗೆಲ್ಲ ಸ್ವಲ್ಪ ಬೆಟ್ಟ ಉಂಟು, ಇಲ್ಲಿ ಈ ಕಡೆಗೆ ಆಚೆ ಊರು ಬಂತು ಮತ್ತೆ ಸೆಟ್ರ್ ಮನೆ. ಹಾಂ, ದಾರಿನೂ ಉಂಟು ಬಿಡಿ, ಅವರೆಲ್ಲೋ ತಗೊಂತೀರಿ ಅಂತ. ಇಲ್ಲಿ ಆ್ಯಕ್ಷನ್ ತಗೊಳೋದು ಒಂದು, ಅವ್ರು ಮಾಡೋ ತಪ್ಪು ಏನು ಅಮಾನ್ಯವಾಗಿ ಮಾಡಿದ್ದಾರೆ ಅವ್ರು ಶಿಕ್ಷೆ ಆಗಲೇಬೇಕು, ಅದು 100%. ಬಟ್ ಇದು ನಡೀತಾ ಇದೆಯಲ್ಲ, ಈ ರೀತಿ ನಡೀತಾ ಇದೆ ಸರ್. ಈಗ ಇದು ಏನು ಮಾಡ್ತಾರದು ಈ ಭಾಗದಲ್ಲಿ, ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಇಟ್ ಹ್ಯಾಪನಿಂಗ್, ಈ ಕೇಸಸ್ ಆಗ್ತಾ ಇದೆ. ಇದಕ್ಕೆ ಏನೇನು ಮಾಡೋದು ಅನ್ನೋದು ಇಲಾಖೆ, ಯಾಕಂದ್ರೆ ನಮ್ ಕೆಲವೊಬ್ರು ಏನ್ ನಾವು ಮಾಡಬೇಕು ಅದನ್ನ ಮಾಡ್ತೀವಿ ಸರ್. ಅವರು ಇದೆಲ್ಲ ಮಾಡೋದಕ್ಕೆ ಇಲ್ಲಿ ದೂರಿಂದ ಬಂದು ಮಾಡುದಿಲ್ಲ. ಇದು ನಮ್ಮ ಹತ್ರ ಏನಿದೆಯೋ ನಾನು ಈಗ ಎಲ್ಲರ ಜೊತೆ ಹಂಚ್ಕೊಳಕ್ಕಾಗಲ್ಲ, ನಾನು ಇರ್ತೀನಿ 3 ದಿವಸ ಭೇಟಿ ಮಾಡ್ತೀನಿ, ಬರ್ತೀನಮ್ಮ ನಾನು ಭೇಟಿ ಮಾಡ್ತೀನಿ, ಅದಕ್ಕೆ ನಾನು ಮಾಡ್ತೀನಿ. ನೀವು ಒಂದು ಒಳ್ಳೆ ಆಫೀಸರ್. ಒಂದು ಈ ದನ ಇದಾದದ್ದು ಅಮಾನುಷವಾದದ್ದು ಒಂದು, ಇಲ್ಲಿ ಸುಮಾರು ದನ ಕಳ್ತನ ಆಗಿದೆ.
ಏನೇ ಮಾಡೋದು ಮೇಲದಲ್ಲಿ ಹೌದೌದು ಏನಾದ್ರು ಮಾಡಿ ಗ್ರಾಮಸ್ಥರು ಮಾಡಿ ಹೋಟೆಲ್ ಅಡ್ಡಿಲ್ಲ ಸರ್, ಅಡ್ಡಿಲ್ಲ. ಪಂಚಾಯತ್ ವತಿಯಿಂದ ಇದು ಮಾಡೋದು ಪಂಚಾಯತ್ ನಿಮ್ಮಂಥವ್ರು ನೀವು ಒಂದು ಮನಸ್ಸು ಮಾಡೋದು ಏನಿದೆ ಹೌದು ಸರ್, ಸೋಲಾರ್ ಇದು ಹೌದು ಸೋಲಾರ್ ಮಾತ್ರ ಒಂದು ವ್ಯವಸ್ಥೆ ಮಾಡಿಸ್ತೀನಿ. ಅಡ್ಡಿಲ್ಲ ಸರ್, ನೀವು ಸ್ವಲ್ಪ ಸರ್ ಹೇಳಿ ಅವ್ರಿಗೆ ಸರ್. ನಾನು ಮಾಡಿಸ್ತೀನಿ ಎಲ್ಲ ಕೊಟ್ಟು ಅದೆಲ್ಲ ರೆಡಿ ಮಾಡ್ತೀನಿ. ಮೇನ್ ರೋಡ್ ಎಲ್ಲ ಕಡೆ ಸಿಗ್ತೀವಿ. ಆಯ್ತು ಸರ್, ಅಡ್ಡಿಲ್ಲ ಅಡ್ಡಿಲ್ಲ. ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಹಾಂ ಸರ್, ಒಂದು ಹಿಡ್ಕೊಂಡಿದ್ದಾರೆ ಅಪ್ಪ ನಮಗೆ. ನಾನಂದರೆ ಡೈಲಿ ಊಟ ತಿಂಡಿ ಎಲ್ಲ ಬಿಟ್ಟು ಇವ್ರ ಜೊತೆ 12 ಗಂಟೆಯಿಂದ ಹೋದ 6 ಗಂಟೆಗೆ ಬರ್ತೀವಿ ಸರ್. ನಮ್ಮಪ್ಪ ದೇವ ಅಂತ ನಮ್ಮ ಮನೆಯಲ್ಲಿ 10 ವರ್ಷ ಇದೆ. ನಾನು SSLC ಗಂಟೆ ಹೋದ ಹಸು ಕೆಲಸ ಮಾಡಿದ್ದೀನಿ. ಯಾರು ನಾನು ಈ ಜಿಲ್ಲೆಗೆ ಬಂದ ನಂತರ 686 ಹಸುಗಳನ್ನ ನಾನು ರಕ್ಷಣೆ ಮಾಡಿದ್ದೀನಿ. 400 ಮೇಲೆ ಆರೋಪಿಗಳನ್ನ ನಾನು ಮಾಡಿದ್ದೀನಿ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಿಸೋದು ನನ್ನ ಕೆಲಸ. ನಮಗಾಗುದು ಅದೇ. ನನಗೆ ನನ್ನ ಮೇಲೆ ಭರವಸೆ ಬಿಡಿ. ಇಲ್ಲ ನಾವು ಬಿಟ್ಬಿಟ್ರೆ ನಿಮ್ಮನೆ ಬಿಟ್ಟು ಕೆಲಸ ಮಾಡಕ್ಕೆ ಬಿಡಿ. ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ, ಮಾತಾಡ್ತೀನಿ. ನಾವು ಬೇರೆ ಏನೋ ಮಾಡಿದ್ವಿ, ಒಂದು ಕೆಲಸ ಬರ್ತೀನಿ, ತಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ. ಬೇಕಾಗೋದು ಅಷ್ಟೇ. ನಾನು ನಿನ್ನೆ ಈ ಕೇಸ್ ಸಂಬಂಧಪಟ್ಟಂಗೆ ನಿನ್ನೆ ನಮ್ಮ DG ಭೂಮೇಶ್ವರ್ ಸಾಹೇಬರು CM ಸಾಹೇಬ್ ಎಲ್ಲ ಕರೆಸಿದ್ದಾರೆ. ಯಾರು ಆಗಬಾರ್ದಂತ ಸರ್ಕಾರದಲ್ಲಿ ಆ ಥರ ಇದೆ ನೋಡಿ. ಎಲ್ಲ ಲೀಡರ್ಸ್ ಎಲ್ಲ ಬಂದಿದ್ದಾರೆ. ಅದಂತಲ್ಲ, ನಾವು ಮಾಡಿದ್ವಿ. ಹಿಂದೇನೋ ಎಲ್ಲರೂ ನಾನು ಹಿಡಿದಿದ್ದೀನಿ ಬಂದಾದ ನಂತರ. ನಾನು ಬಂದು 6 ತಿಂಗಳಲ್ಲಿ ನಮ್ಮೆಲ್ಲ ಆಫೀಸರ್ಸು ತಮ್ಮ ಜೊತೆ ಇದ್ದೀವಿ. ನಿಮ್ಗೆ ಎಷ್ಟು ನೋವಿದೆ ಅದಕ್ಕಿಂತ ದೊಡ್ಡ ನೋವು ನಮ್ಗೆ ನಮ್ಗೆ ಗೊತ್ತಾಗಬೇಕು ಸರ್. ಏನಾಚಾರಿ, ನಮ್ಗೆ ತಮ್ಮ ಜೊತೆ ಇದ್ದೀವಿ, ಸರಿ ಸರಿ ಜೊತೆ ಇದ್ದೀವಿ. ನಿಮ್ಮ ಮನೆಗೆ ನಾನು ಬರ್ತೀನಿ. ಅಲ್ಲ ನಿಮ್ಗೆ ನಾವು ಹೇಳಿಕೆ ಕೊಟ್ಟಿದ್ದೆ ಅದು. ಈಗ ತಿನ್ ಸಾಕದವ್ರು ಅದು ಮತ್ತೆ ಏನೋ ತಗೊಂಡಲ್ಲ. ನಮ್ಮಪ್ಪ ನಾನು 10ನೇ ಕ್ಲಾಸ್ ಗಂಟ ನಾನು ಹಸು ಸಾಕಿದ್ದೀನಿ. ನೀವೆಲ್ಲ ಬರ್ಕೊಂಡು ಬಂದಿದ್ದೀರಿ. ಇವ್ರದ್ದು ಎಲ್ಲ ಬ್ಯಾಕ್ಗ್ರೌಂಡ್ ನಮ್ಮಲ್ಲಿ. ಯಾಕಂದ್ರೆ ನಾನು ಬಂದ ನಂತರ ನೋಡಿ, ಇದೇ ಹಸು ಸಂಬಂಧಪಟ್ಟಂಗೆ ಎಷ್ಟು 135 ಪ್ರಕರಣದಲ್ಲಿ 865 ನಾನು ರಕ್ಷಣೆ ಮಾಡಿದ್ದೀನಿ. ಅಂದ್ರೆ ನಾನಂದ್ರೆ ನಮ್ಮ ಕಾನ್ಸ್ಟೇಬಲ್ಸ್ ಅಲ್ಲ ಸರ್, ನಮ್ಗೆ ಅದೇ ರೀತಿ ಆಗ್ಬೇಕು. ಎಷ್ಟು ನಮ್ಗೆ ಯಾರು ಗೊತ್ತಾಗಬೇಕು ಅವ್ರು ಅಷ್ಟೇ. ನಮ್ಗೆ ನಿಮ್ಗೆ ಎಷ್ಟಿದೆಯೋ ನಮಗೆ ಅಷ್ಟು ಇದೆ ನೋಡಿ, ಆಯ್ತಾ? ಅದನ್ನ ನಿಮ್ಗೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಕಳಿಸಿದ್ರಿ, ಸಾಹೇಬ್ರಿಗೆಲ್ಲ ಗೊತ್ತಿದೆ. ನನ್ನ ಈ ಹಿಂದೇನೂ ಅಷ್ಟೇ ಸರ್ಕಾರ ತುಂಬ ಭಾಳ ಜನ IG ಸರ್ ಬಂದರು, ಧೋನಿಯವ್ರು ಬಂದರು, MLA ಅವ್ರು ಬಂದರು, ನಾವು ಬಂದಿದ್ದೀವಿ ಇಲ್ಲಿಗೆ. ನನ್ನ ನಾನು ಹೇಳೋದೇನಂತ ಹೇಳಿದ್ರೆ, ನಮ್ಮ ಮೇಲೆ ದಯವಿಟ್ಟು ವಿಶ್ವಾಸ ಇಡಿ. ಯಾವುದು ಎಮೋಷನಲ್ ಆಗೋದು ಬೇಡ. ನಿಮ್ಗಿರೋಂಥ ನೋವು ನಮಗಿದೆ ನೋಡಿ. ಈ ಜಿಲ್ಲೆ ಇನ್ನಲ್ಲಿ ಕಾರ್ನಲ್ಲಿ ದನ ಮಾಡ್ತಾಯಿದ್ರಲ್ಲ, 3 ಜನ ಅರೆಸ್ಟ್ ಮಾಡಿದ್ವಿ. ಹಿಂದೆ ಗೋತಳದ ಮಾಡೋದು 16 ಜನ ಅರೆಸ್ಟ್ ಮಾಡಿದ್ದೀನಿ. ಟೆಂಪೋನಲ್ಲಿ ಸುತ್ಕೊಂಡು ಹೋಗ್ತಾರೆ, ಅವ್ರದ್ದು ಮಾಡಿದ್ದೀನಿ. ಏನಂತ ಇದೆಲ್ಲ ತುಂಬ ಒಂದು ಮಗು ನಮಗೆ ಮಗು ಇದ್ದಂಗೆ ನಾವು ನಂಬಿದೀವಿ. ಪೊಲೀಸ್ ನಿಮ್ಮ ಜೊತೆ ಇದ್ದೀವಿ. ನಿಮಗೆ ನಮ್ಮ ಆಕ್ಷನ್ ಮುಖಾಂತರ ಅಡ್ಡಿಲ್ಲ ಸರ್, ನಾನು ಆನ್ಸರ್ ಕೊಡ್ತೀನಿ ಸರ್. ದಯವಿಟ್ಟು ನಮ್ಮನ್ನು ನಂಬಿ. ಗೊತ್ತಿರೋ ಹಾಗೆ ಇಲ್ಲಿ ಟೆಕ್ನಿಕಲ್ ಡೇಟಾ ಅಂದರೆ CCTV ಆಗಿರಲಿ, ಅಥವಾ ಕಾಲ್ ಡೀಟೇಲ್ಸು ತಗೊಂಡು ಅದನ್ನು ಅನಾಲಿಸಿಸ್ ಮಾಡೋಂಥ ಪದ್ಧತಿ ಆಗಲಿ, ಅಥವಾ ನಮ್ಮ ಸೈಂಟಿಫಿಕ್ ಎವಿಡೆನ್ಸ್ ಯಾವ ಸಿಗದಿರೋದ್ರಿಂದ ನಮ್ಮ ಪ್ರಕರಣ ಸ್ವಲ್ಪ ತಡ ಆಗ್ತಾಯಿದೆ. ಬಟ್ ಇವತ್ತು ನಮಗೆ ಸ್ವಲ್ಪ ಮಾಹಿತಿ ಬಂತು. ಅದಕ್ಕೋಸ್ಕರ ಇವತ್ತು ಕಾಡಲ್ಲಿ ಬೇರೆ ಕ್ಲೂಸ್ಗೋಸ್ಕರ ಇವತ್ತೆಲ್ಲ ಕಾಡೆಲ್ಲ ನಾವು ಸರ್ಚ್ ಮಾಡಿದ್ವಿ. ಸ್ವಲ್ಪ ಕ್ಲೂಸ್ ಸಿಕ್ಕಿದೆ. ಅದಾದ ನಂತರ ಈ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ 5 ಜನ ಸಸ್ಪೆಕ್ಟ್ ಪರ್ಸನ್ಸ್ನ ನಾವು ಅವನ್ನ ಕ್ವಶನ್ ಮಾಡೋದಕ್ಕೆ ನಾವು ವಶಕ್ಕೆ ಪಡ್ಕೊಂಡು ನಾವು ಅವರನ್ನು ವಿಚಾರಣೆ ಮಾಡ್ತಾಯಿದ್ದೀವಿ. ಇದಾದ ಈ ವಿಚಾರಣೆಯಲ್ಲಿ ಯಾರು ಇದನ್ನು ಮಾಡಿದರೆ ಅನ್ನೋ ಸಂಬಂಧಕ್ಕೆ ಕೆಲವು ಸೂಚನೆ, ಸಲಹೆ, ಏನೋ ಕ್ಲೂಸ್ ನಮಗೆ ಸಿಗುವಂಥ ಸಾಧ್ಯತೆ ಇದೆ. ಇದಾದ ನಂತರ ನಾವು ಖಂಡಿತ ಯಾರು ಈ ಆರೋಪಿಗಳಿದ್ದಾರೆ ಅವರನ್ನು ಕಾನೂನು ಮುಂದೆ ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಒಂದು ಇದನ್ನು ತಡೆಗಟ್ಟು ಸಂಬಂಧಪಟ್ಟಂಗೆ ಇವತ್ತು ನೋಡ್ತಾ ಇದ್ದೀವಿ, ಉತ್ತರ ಕನ್ನಡ ಜಿಲ್ಲೆ 80% ಫಾರೆಸ್ಟ್ ಇದೆ. ಅಲ್ಲಲ್ಲಿ ಮನೆಗಳನ್ನ ಇಟ್ಕೊಂಡಿದ್ದಾರೆ. ಪಂಚಾಯತಿಗಳ ರೋಡ್ಗಳಿದೆ. ಇದರಲ್ಲಿ ಏನಂತ ಹೇಳಿದ್ರೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಗೇರ್ ಇರೋವಂಥ ಇದರಲ್ಲಿ ಗೇರು ತೆಗೆಯುವಂಥ ಸಂದರ್ಭದಲ್ಲಿ ಮಾತ್ರ ಯಾರಾದರೂ ಇಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ, ಫಾರೆಸ್ಟ್ ಗಾರ್ಡ್ಸ್ ಯಾರು ಬರ್ತಾರೆ, ಅದರ ಯಾರು ಇರಲ್ಲ. ನಾವು ದೇವ್ರನ್ನ ನಂಬಿ ಈ ಮಕ್ಕಳನ್ನ ನಾವು ಕಾಡಿಗೆ ಬಿಡ್ತಾ ಇದ್ವಿ. ಅವು ಮೇಯ್ದು ತಿರ್ಗಾ ನಮ್ಮ ಮನೆಗೆ ಬರ್ತಾ ಇದ್ದಾವೆ. ಬಟ್ ಇದನ್ನೇ ಯಾರು ಗಾರ್ಡ್ಸ್ ಇಲ್ಲ, ಯಾರು ಇದ್ರ ಜೊತೆ ಬರಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡು ಕದ್ದ ಒಂದು ಮಾಂಸದಿಂದ ಅವರ ಜೀವನ ನಡೆಸುವಂಥ ಹೀನಕೃತ್ಯದಲ್ಲಿ ಮಾಡಿಸುವಂಥ ಪ್ರಕರಣಗಳು ನಾಟ್ ಓನ್ಲಿ ಸಾಲ್ಕೋಡು, ಈಗಲೇ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಲೀಡರ್ಸ್ ಹೇಳಿದರೆ ಸುತ್ತಮುತ್ತಲೂ ಸಹ ನಡೀತಾ ಇದೆ ಅಂತ ಹೇಳಿ. ಅದಕ್ಕೆ ಇದನ್ನು ತಡೆಗಟ್ಟೋ ಸಂದರ್ಭದಲ್ಲಿ ನಾವು ಜಿಲ್ಲಾ ಪಂಚಾಯತು ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಮತ್ತು ಮನೆ ಎಲ್ಲ ಲೀಡರ್ಸ್ ಜೊತೆ ಗ್ರಾಮ ಪಂಚಾಯತ್ ಜೊತೆ ಮಾತಾಡಿ ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ ಪ್ಲೇಸಸ್ಸಲ್ಲಿ CCTV ಕ್ಯಾಮೆರಾ ಹಾಕ್ಸೋಂಥದ್ದು. ಮತ್ತು ಈ ಹಿಂದೆ ಇಂಥ ಪ್ರಕರಣಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ಮೇಲೆ
ಪೂರ್ವಪರ ವಿಚಾರಣೆ ಮಾಡಿ ಗಡೀಪಾರು ಮಾಡೋಂಥ ಒಂದು ಕಾನೂನು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಒಂದು ಎರಡನೇದು, ಈ ಮೂಲಕ ಮೀಡಿಯಾ ಮಿತ್ರರಿಗೆ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೊನ್ನೆ ಭಾನುವಾರ ದಿನ ಏನು ರಿಪೋರ್ಟ್ ಆಯಿತು ನಮ್ಮ ಸಾಲ್ಕೋಡ್ ವಿಲೇಜಲ್ಲಿ, ಆಚಾರ್ಯವ್ರದ್ದು ಮತ್ತು ಅವರ ಮನೆ ಶ್ರೀಮತಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಗರ್ಭಧರಿಸಿದಂಥ ಒಂದು ಹಸುನ ಅಮಾನುಷವಾಗಿ ಹತ್ಯೆ ಮಾಡಿ ಅದನ್ನು ಮಗುವನ್ನು ತೆಗೆದು ಮಾಂಸವನ್ನು ಮಾಡಿಸೋಂಥ ಹೀನವಾದಂಥ ಒಂದು ಕೃತ್ಯ ಮಾಡಿದ್ದಾರೆ. ಕೃತ್ಯ ನಡೆದ ನಂತರ ಇಮಿಡಿಯೇಟ್ಲಿ ಆಚಾರ್ಯವರು ಮರುದಿನ ನಮ್ಮ ಠಾಣೆಗೆ ಬಂದ ತಕ್ಷಣ ಹೊನ್ನಾವರ ಪೊಲೀಸ್ ಠಾಣೆಯ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು, DSP ಅವರು, ನಮ್ಮ ಅಡಿಷನಲ್ SP ಜಗದೀಶ್ ಅವರು ಎಲ್ಲರೂ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಂದಿದ್ದರು. ಬಂದು ಇದರೆಲ್ಲ ನೋಡಿದಾಗ ಖಂಡಿತ ಇದು ಮೊದಲಿಗೆ ಯಾವುದೋ ಕಾಡು ಪ್ರಾಣಿ ಈ ಥರ ಮಾಡಿರ್ಬೋದು ಅನ್ನೋ ಸುಮ್ಮನೆ ಊಹೆ ಇತ್ತು. ಬಟ್ ಘಟನೆ ನೋಡಿದ ನಂತರ ಖಂಡಿತ ಅದನ್ನು ಮಾಂಸ ಮಾರಾಟ ಮಾಡುವಂಥ ಉದ್ದೇಶದಿಂದಲೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಪೊಲೀಸರಿಂದ ಗೊತ್ತಾಯಿತು. ಇದಾದ ನಂತರ ಅನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ, ಸ್ಲಾಟರ್ ಆ್ಯಕ್ಟ್ ಏನಿದೆ, ಕ್ರೂಯಲ್ಟಿ ಅಗೇನ್ಸ್ಟ್ ಅನಿಮಲ್ಸ್ ಏನಿದೆ ಆ ಕೇಸ್ ಒಂದು, ಮತ್ತು ಕಳ್ಳತನ ಮಾಡಿದ ಒಂದು ಕೇಸ್ ಇರ್ಬೋದು, ಮತ್ತು ಕಳ್ಳತನ ಮಾಡಿದ ಮಾಲನ್ನು ಬೇರೆಯವ್ರಿಗೆ ಮಾರಿದಂಥ ಪ್ರಕರಣಗಳಲ್ಲಿ ಈಗಾಗಲೇ ಹೊನ್ನಾವರ ಪೊಲೀಸ್ ಸ್ಟೇಷನಲ್ಲಿ ನಾವು ಕೇಸನ್ನ ದಾಖಲು ಮಾಡಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ. ಈ ಘಟನೆ ನಡೆದ ನಂತರ ಇಲ್ಲಿರುವಂಥ ಸ್ಥಾನಿಕ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ನಾಯಕರಿರ್ಬೋದು, ಮತ್ತು ಶಾಸಕರಿರ್ಬೋದು, ಸಂಸದರಿರ್ಬೋದು, ನಮ್ಮ ಮಾನ್ಯ ಮಂತ್ರಿಗಳಿರ್ಬೋದು, ಎಲ್ಲರೂ ಸಹ ಈ ಘಟನೆಯನ್ನು ತೀವ್ರವಾಗಿ ಖಂಡನೆ ಮಾಡಿದ್ದಾರೆ. ಮಾನ್ಯ ಗೃಹ ಮಂತ್ರಿಗಳು ಮತ್ತು ನಮ್ಮ DGP ಆ್ಯಂಡ್ IGP ಸಾಹೇಬರು ಮತ್ತು ನಮ್ಮ IGP ಅವರು ನಿನ್ನೆ ನಾನು ಬೆಂಗಳೂರಿಗೇ ಅವರು ಕರೆಸಿ ಈ ಥರ ಕೃತ್ಯ ನಡೀಬಾರ್ದಿತ್ತು, ಯಾರು ಇದನ್ನು ಮಾಡಿದ್ದಾರೆ ಖಂಡಿತ ಅವರಿಗೆ ಅವನ್ನು ಪತ್ತೆ ಹಚ್ಚಿ ಪ್ರಕರಣಕ್ಕೆ ಒಂದು ಇತಿಶ್ರೀ ಹಾಡಬೇಕು. ಈ ಥರ ಘಟನೆಗಳು ನಡೆದಂತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡುವಂಥ ಕೆಲಸ ಪೊಲೀಸ್ ಮಾಡಬೇಕಂತ ನಮಗೆ ತಾಕೀತು ಮಾಡಿದ್ದಾರೆ. ನಾವು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಈಗಾಗಲೇ ನಾನು 6 ತಂಡಗಳನ್ನು ರಚನೆ ಮಾಡಿ ಸೂಪರ್ವೈಸ್ ಮಾಡ್ತಾಯಿದ್ವಿ. ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ DSP ಮಹೇಶ್ ಅವರು, ಕುಮಟಾ ಇನ್ಸ್ಪೆಕ್ಟರ್ ಯೋಗೇಶ್ ಅವರು, ಮತ್ತು ನಮ್ಮ ಹೊಸದಾಗಿ ಬಂದಿದ್ದಾರೆ ಹೊನ್ನಾವರ ಠಾಣೆಗೆ ಸಿದ್ದರಾಮ ಅವರು, ಮತ್ತು ನಮ್ಮ ಸಂತೋಷ್ ಕಾಯ್ಕಿನಿ ಭಟ್ಕಳ ಅವರು, ಅವರೆಲ್ಲ ಒಂದು ಟೀಮ್ ಮಾಡಿ ನಾವು ಇದನ್ನು ಏನೋ ಒಂದು ಮನುಷ್ಯನ ಹತ್ಯೆ ನಡೀತದೋ ಅದು ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿ ತನಿಖೆ ಮಾಡಿದ್ದೀವಿ. ಕುಮಟಾದಲ್ಲಿ, ಎಸ್ಪೆಷಲಿ ಕುಮಟಾದಲ್ಲಿ ನಮ್ಮ ಗಮನಕ್ಕೆಲ್ಲ ಲೀಡರ್ಸ್ ಎಲ್ಲ ತಂದಿದ್ದರು. ಕುಮಟಾದಲ್ಲಿ ಈ ಥರ ಮನೆಯಲ್ಲಿ ಮಲಗಿದ್ದ ಹಸುಗೆ ವೈರಾಕಿ ತಗೊಂಡು ಕದ್ದ ಪ್ರಕರಣಗಳು, ಮತ್ತು ಈ ಓಮ್ನಿ ವೆಹಿಕಲಲ್ಲಿ ಅದನ್ನು ತಗೊಂಡೋಗಿದ್ದಂಥ ಪ್ರಕರಣಗಳು, ಮತ್ತು 4ನೇದು ಬಿಡಾಡಿ ದನ ಅಂತ ನಾವೇ ರಸ್ತೆಯಲ್ಲಿ ಸುಮ್ಮನೆ ಇದ್ದಿದ್ದ ಗಾಡಿನ ತಗೊಂಡೋಗಿ ಪ್ರಕರಣಗಳನ್ನು ಸಹ ಒಂದು 10 ಜನನ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ. ಅವರೆಲ್ಲ ಪೂರ್ವಪರ ವಿಚಾರ ಮಾಡ್ತಾ ಇದ್ದೀವಿ. ನನಗೆ ವಿಶ್ವಾಸ ಇದೆ ಖಂಡಿತ ಇನ್ನು ಕೆಲವೇ ದಿನಗಳಲ್ಲಿ ಇದು ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರನ್ನ ಕಾನೂನು ಕಟಕಟೆಯಲ್ಲಿ ನಿಲ್ಲಿಸೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡ್ತೀವಿ. ಸರ್, ಎಲ್ಲ ಚೆಕ್ ಪೋಸ್ಟಲ್ಲಿ CCTV ಕ್ಯಾಮರಾ ಇದೆ. ಪ್ರತಿದಿನ 100ರಿಂದ 200 ಜನ ಅದನ್ನೆಲ್ಲ ವಿಚಾರಣೆ ಮಾಡ್ತಾಯಿದ್ದೀವಿ. ನಾವು 6 ತಿಂಗಳು ನೀವು ನೋಡಿ, ನೀವು ಯಾವುದೇ ಏನು ದೇವಸ್ಥಾನ ಕಳ್ಳತನಗಳಿರ್ಬೋದು, ಮನೆ ಕಳ್ಳತನಗಳಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕಳ್ಳತನ ಪ್ರಕರಣಗಳು ನಾವು ಬೇಧನೆ ಮಾಡಿದ್ದೀವಿ. ಯಾವುದು ಈ ಥರ ಕೊಲೆ ಪ್ರಕರಣಗಳಾಗಿದೆ ಎಲ್ಲ ಕೇಸಸ್ಸಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಎಲ್ಲಿ ಯಾವುದೇ ಡಕಾಯಿಟಿ ಇರ್ಬೋದು ಅಥವಾ ಕಿಡ್ನಾಪಿಂಗ್ ಪ್ರಕರಣಗಳಿರ್ಬೋದು ಅದನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಮರ್ಡರ್ ಕೇಸಸ್ಸು ಸಾಲ್ವ್ ಮಾಡಿದ್ದೀವಿ. ಟೆಂಪಲ್ ಥೆಫ್ಟ್ ಕೇಸಸ್ನ ನಾವು ಸಾಲ್ವ್ ಮಾಡಿದ್ದೀವಿ. ನಾವು ನಮಗಿರುವಂಥ ಅಪರಿತವಂಥ ಒಂದು ಶಕ್ತಿನಲ್ಲಿ ಸರ್ಕಾರದ ಒಂದು ಸಪೋರ್ಟಿಂದ ನಾಯಕರು ಮತ್ತು ಪಬ್ಲಿಕ್ ಸಹಕಾರದಿಂದ ನಾವು ಮಾಡ್ತಾಯಿದ್ವಿ. ಇದೆಲ್ಲ ಪೊಲೀಸು ನಾವು ಬೀಟ್ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ಮತ್ತು ಗ್ರಾಮ ಸಭೆಗಳು ಮೀಟಿಂಗ್ ಮಾಡ್ತಾ ಸಂದರ್ಭದಲ್ಲಿ ಈ ಥರ ಏನು ಅಹಿತಕರ ಘಟನೆಗಳು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೆ, ದಯವಿಟ್ಟು ನೀವು ಪೊಲೀಸ್ಗೆ 112ಗೆ ತಿಳಿಸಿದ್ರೆ, ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ತಿಳಿಸಿದ್ರೆ ಖಂಡಿತ ನಾವು ಆ್ಯಕ್ಟ್ ಮಾಡ್ತೀವಿ. ನಿಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನೀವು ಕಂಪ್ಲೇಂಟ್ ಎಲ್ಲ ಕಳಿಸ್ತಾರೆ, ನಾವು ಆ್ಯಕ್ಟ್ ಮಾಡ್ತಾನೇ ಇದ್ದೀವಿ ಅದರಲ್ಲಿ. ಸೊ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ. ಇನ್ನೂ ನಮ್ಮಲ್ಲಿ ಏನು ನಾವು ಇನ್ನೂ ಹೆಚ್ಚಾಗಿ ಏನು ಕೆಲಸ ಮಾಡಬೇಕು ಅದನ್ನು ನಾವು ಮಾಡೋಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್. ಪತ್ತೆ ಆಗಿಲ್ಲ ಅಂತ. ಮತ್ತು ಈಗ 4 ಜನ ಸದಸ್ಯರು ಬಂದು ಹೇಳಿದ್ದಾರೆ, ಸರ್ ನಮ್ಮದು 4 ದಿನ ಕಾಣ್ತಾ ಇಲ್ಲ ಅಂತ. ನಾಳೆ ಅವ್ರ ದೂರನ್ನು ದಾಖಲು ಮಾಡ್ಕೊತಾ ಇದ್ದೀವಿ. ಪ್ರತಿಯೊಂದನ್ನು ಸಹ ನಾವು ಇದನ್ನು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ, ಅಂದರೆ ನಾವು ಯಾವುದಾದ್ರು ಮರ್ಡರ್ ನಡೆದಾಗ ಅಥವಾ ಯಾವುದೋ ಕಳ್ಳತನ ನಡೆದಾಗ ನಾವು ಪೊಲೀಸಲ್ಲಿ ಒಂದು ಟೀಮ್ ಮಾಡಿ ಕಳಿಸ್ತೀವಿ. ಅಲ್ಲ, ಅದು ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ಬಹುಶಃ ಇದು ಆಗ್ತಾ ಇರಲಿಲ್ಲ. ನಾನು ಹೇಳೋದು ಪ್ರತಿಯೊಂದನ್ನು ಸೀರಿಯಸ್ ಅಂದರೆ ನಿಮಗೆಲ್ಲ ಕಾನೂನು ಪ್ರಕಾರ ನಾವು ಮಾಡಬೇಕಾಗುತ್ತೆ.
ಪ್ರತಿಯೊಂದು ಸೀರಿಯಸ್ ಅಂತ ಹೇಳಿದ್ರೆ ಯಾರು ಆರೋಪಿ ಸಿಗ್ತಾರೋ ಅದನ್ನು ಕಾನೂನು ಬಗ್ಗೆ ಕೊಟ್ಟು ಅವ್ರಿಗೆ ಎವಿಡೆನ್ಸ್ ಕೊಟ್ಟು ಶಿಕ್ಷೆ ಕೊಡಿಸೋದಷ್ಟೇ ಪೊಲೀಸರ ಕೆಲಸ. ಆ ಸೀರಿಯಸ್ ಕೆಲಸ ನಮ್ಮವ್ರು ಮಾಡ್ತಾನೇ ಇದ್ದಾರೆ. ಬಟ್ ಏನಂತ ಹೇಳಿದ್ರೆ ಕಳ್ಳಕಾಕರಿಗೆ ಕಾನೂನಲ್ಲಿರುವಂಥ ಕೆಲವು ಲೋಪದೋಷಗಳಿರ್ಬೋದು ಅಥವಾ ಸಾಕ್ಷ್ಯಾಧಾರದ ಕೊರತೆಗಳಿರ್ಬೋದು ಎಲ್ಲ ಇಮಿಡಿಯೇಟ್ಲಿ ಬೇಲ್ ಮೇಲೆ ತಿರುಗಿ ಆಚೆ ಬಂದು ತಿರುಗಿ ಇದರಲ್ಲೇ ತೊಡಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕಾನೂನು ಈಗ BNSS ಆ್ಯಕ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ ಮತ್ತು ಅನಿಮಲ್ ಸ್ಲಾಟ್ ಆ್ಯಕ್ಟಿಗೆ ಅಮೆಂಡ್ಮೆಂಟು ತಂದಿದ್ದಾರೆ ಎಲ್ಲ ಶಾಸಕರೆಲ್ಲ. ನಾವು ಏನು ಕೌ ಸ್ಲಾಟರ್ ಆ್ಯಕ್ಟ್ ಏನಿದೆ ಮತ್ತು ಇದರ ಏನಿದೆ ನಾವು ನಿಜವಾಗ್ಲೂ ಗಂಭೀರವಾಗಿ ನಾವು ಮಾಡಿ ನಮ್ಮ ಕಡೆಯಿಂದ ಯಾವುದೇ ಉದಾಸೀನತೆ ಇಲ್ದಿರ ನಮ್ಮ ಸಿಬ್ಬಂದಿಗೆ ನಾವು ಮಾಡಿಸೋಂಥ ಕೆಲಸವನ್ನು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಬೇರೆ ಬೇರೆ ಪೊಲೀಸ್ ಅಧೀಕ್ಷಕರ ಅವಧಿಯಲ್ಲಿ ಸುಮಾರು 600 ಗೋವುಗಳನ್ನು ಕಸಾನೆಕಾಯಿ ಹೋಗೋದನ್ನು ನಾವು ರಕ್ಷಣೆ ಮಾಡಿದ್ದೀವಿ. ಈ ಗೋವುಗಳ ಕಳ್ಳತನ ಸಂಬಂಧಪಟ್ಟಂಗೆ 400ಕ್ಕಿಂತ ಹೆಚ್ಚು ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ವಿ. ಆಮೇಲೆ ಕಡಿದಂತಹ ಅಂದರೆ ಹಸುನ ಕಡಿದಂತಹ ಮಾಂಸ ಕಡಿದ ಪ್ರಕರಣದಲ್ಲಿ 43 ಪ್ರಕರಣಗಳಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಅವರೆಲ್ಲ ಇದ್ದಾರೆ. ಬಟ್ ಏನಾಗಿದೆ ಈ ಕಾಲದಲ್ಲಿ ಈ ಭಾಗದಲ್ಲಿ ಈ ಕರಾವಳಿ ಭಾಗದಲ್ಲಿ ಈ ಮಾಂಸ ಸೇವನೆ ಅಂತ ಇದನ್ನು ಸಹ ಈವನ್ ಏನು ಕೆಲವು ಧರ್ಮಗಳಲ್ಲಿ ಕದ್ದ ಮಾಲನ್ನು ತಿನ್ನೋದನ್ನು ಸಹ ನಿಷೇಧ ಮಾಡಿದ್ದಾರೆ. ಬಟ್ ಇವರು ಅದನ್ನು ಮರೆಮಾಚಿ ಈ ಥರ ಮಾಡ್ತಾ ಇರೋಂಥದ್ದು ತುಂಬ ದುರದೃಷ್ಟಕರ. ಹಾಗಾಗಿ ತುಂಬ ಸಂಘಟನೆಗಳು ಸಹ ಆ ಕಮ್ಯುನಿಟಿನಲ್ಲಿ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ. ಅವರನ್ನು ನಾವು ವಿಶ್ವಾಸ ತಗೊಂಡಿದ್ದೀವಿ. ಅವರು ನಮಗೆ ಸಹಾಯ ಮಾಡ್ತೀವಿ, ಇಂಥದ್ರಲ್ಲಿ ಯಾರ್ಯಾರು ಮಾಡ್ತಾರೆ ಅಂತ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಇದು ಯಾವುದೋ ಟೆಕ್ನಿಕಲ್ ಡೀಟೇಲ್ಸ್ ಇಲ್ಲದೆ ಇರೋದ್ರಿಂದ ಪ್ರಕರಣ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ನಮಗೆ ಪರಿಪೂರ್ಣವಾದಂಥ ವಿಶ್ವಾಸ ಇದೆ. ಸರ್ಕಾರ ತುಂಬ ಗಂಭೀರವಾಗಿ ತಗೊಂಡಿದೆ. ನಾವು ಎಲ್ಲ ಆಯಾಮಗಳಲ್ಲಿ ಪೊಲೀಸ್ನ ಎಲ್ಲ ನಮ್ಮ ಆಯಾಮಗಳನ್ನು ಉಪಯೋಗ ಮಾಡಿ ತಕ್ಷಣ ಕೆಲವೇ ನಾವು ದಿನಗಳಲ್ಲಿ ಆರೋಪಿಗಳನ್ನ ಬಂಧನ ಮಾಡೋಂಥ ವಿಶ್ವಾಸ ನಮಗಿದೆ. ದಯವಿಟ್ಟು ನಾನು ಈ ಮೂಲಕ ಮಾಧ್ಯಮ ಮಿತ್ರರಲ್ಲೆಲ್ಲ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ತಮ್ಗೆ ಏನಾದರೂ ಈ ಥರ ಇನ್ಫಾರ್ಮೇಷನ್ ಇದ್ದರೆ ನನ್ನ ಮೊಬೈಲ್ ನಂಬರ್ ಏನಿದೆ 9480805201 ನಂಬರ್ ಏನಿದೆ ನೇರವಾಗಿ ನನಗೆ ನೀವು ಮಾತಾಡ್ಬೋದು. ಈ ಮುಂದಿನ ದಿನಗಳಲ್ಲಿ ಇದನ್ನು ಕಡಿವಾಣ ಹಾಕೋದಕ್ಕೆ ಸರ್ಕಾರದ ಹಂತದಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ. ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಇದನ್ನು ಮಾಡ್ತೀವಿ. 2 ಮೂರನೇದು, ಇದರಲ್ಲಿ ಅಮಾನವಶ ಕೃತ್ಯ ನಡೆದಿದೆ, ಎಲ್ಲರೂ ತೀವ್ರವಾಗಿ ಖಂಡನೆ ಮಾಡಿದರೆ ಪೊಲೀಸರು ಸಹ ನಾವು ಸಹ ರೈತರ ಮನೆಗಳಿಂದ ಬಂದಿದ್ದೀವಿ. ನಾವು ಹಸುಗಳನ್ನೆಲ್ಲ ನಾವು ಸಾಕಿದ್ದೀವಿ. ನಿಮ್ಮೆಲ್ಲ ನೋವು ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಆ ಫೀಲಿಂಗ್ಸ್ ನಾವು ಹಂಚ್ಕೊತೀವಿ. ಇದರಲ್ಲಿ ಬೇರೆ ಯಾವುದನ್ನು ಆಕ್ರೋಶತ ಭರಿತವಂತೆ ಮಾಡುವಂಥದ್ದು ಅಥವಾ ಒಂದು ಯಾವುದೋ ಇದಕ್ಕೆ ಒಂದು ಬೇರೆ ಬಣ್ಣ ಹಂಚುವಂಥ ಮಾಡೋಂಥ ಅವಶ್ಯಕತೆ ಯಾವುದೂ ಇಲ್ಲ. ಕಾನೂನು ಸಂಬಂಧಪಟ್ಟಂಗೆ ಯಾರೇ ಈ ಕೆಲಸ ಮಾಡಿರಲಿ, ಯಾವುದೇ ಕೋಮವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಯಾರು ಮಾಡಿದ್ದಾರೆ ಅಂತ ನಮ್ಮ ಸಾಕ್ಷ್ಯಾಧಾರ ಸಿಕ್ಕಿದ ತಕ್ಷಣ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಕೊಡಬೇಕು, ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಈ ಹಿಂದೆ ನಿಮಗೆಲ್ಲ ಗೊತ್ತಿಲ್ಲ, ನಾನು ರಿವ್ಯೂ ಮಾಡ್ತೀನಿ. ಮತ್ತೊಂದು, ಈಗ ಸಸ್ಪೆಕ್ಟೆಡ್ ಲೋಕಲ್ ಅಥವಾ ಮತ್ತೆ ಹೊರಗಣ್ಣವರಂತೆ ನಾನು ತನಿಖೆ ಒಂದು ವಿಚಾರದಿಂದ ಅದೆಲ್ಲ ತಮಗೆಲ್ಲ ಬಹಿರಂಗ ಪಡೋಕ್ಕಾಗೋದಿಲ್ಲ. ನಾವು ವಿ ಆರ್ ಎಂಕ್ವೈರಿಂಗ್. ಥ್ಯಾಂಕ್ ಯು.